ಸಮೀರ್, ಏನಾಗ್ತಾ ಇದೆ 14 ಲೋಕಸಭಾ ಕ್ಷೇತ್ರಗಳಲ್ಲಿ? ಕರ್ನಾಟಕದ 2ನೇ ಹಂತದ ಮತದಾನ ನಡೀತಾ ಇದೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ತುಂಬಾ ಜನ ಅದ್ಭುತವಾಗಿಯೇ ಮತದಾನ ಮಾಡ್ತಾ ಇದ್ದಾರೆ. ಸಂಜೆ ಅಷ್ಟೊತ್ತಿಗೆ 2019ರ ರೆಕಾರ್ಡ್ ಅನ್ನ ಮುರಿಯೋ ಸಾಧ್ಯತೆ ಇದೆ ಅಂತ ಕಾಣಿಸ್ತಾ ಇದೆ. ಸೊ ಉತ್ತರ ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಮತದಾನ ಚುರುಕಾಗಿದೆ. ಈವರೆಗೂ ಕೂಡ 45% ಮತದಾನ ದಾಖಲಾಗಿದೆ. 45%. ಚಿಕ್ಕೋಡಿಯಲ್ಲಿ ಗರಿಷ್ಠ 46%, ಕಲಬುರಗಿಯಲ್ಲಿ ಕನಿಷ್ಠ 38% ಮತದಾನ ಅಂತ್ಯಕ್ಕೆ ಇನ್ನು 3 ಗಂಟೆ ಬಾಕಿ ಇದೆ. ಸೊ ಉತ್ತರ ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಮತದಾನ ಚುರುಕುಗೊಂಡಿದೆ. ಈವರೆಗೂ 45% ಮತದಾನ. ಕಳೆದ ಬಾರಿ ಆಲ್ಮೋಸ್ಟ್ ಆಲ್ 60-61% ಈ ತರ ವೋಟಿಂಗ್ ಪರ್ಸೆಂಟ್ ಆಗಿದೆ. ಇನ್ನು 3 ಗಂಟೆ 4 ಗಂಟೆ ಬಾಕಿ ಇದೆ. ಸೊ ಹೀಗಿರುವಂತಹ ಸಂದರ್ಭದಲ್ಲಿ ಈಗ ಮತದಾನ ಹೆಚ್ಚಾಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಆ ನಿರೀಕ್ಷೆಯನ್ನು ಹುಸಿ ಮಾಡಲ್ಲ ಅಂತ ಕಾಣಿಸುತ್ತೆ ಉತ್ತರ ಕರ್ನಾಟಕದ ಜನ. ಸೊ ನೋಡ್ತಾ ಇದ್ರೆ ಯಡಿಯೂರಪ್ಪನವರು ವೋಟಿಂಗ್ ಅನ್ನ ಮಾಡಿದ್ದು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಭಗವಂತ್ ಖೂಬಾ ಅವರು, ಪ್ರಹ್ಲಾದ್ ಜೋಶಿ ಅವರು, ಎಲ್ಲ ನಾಯಕರು ಕೂಡ ಮತದಾನವನ್ನ ಮಾಡಿದ್ದು. ಈ ಕಡೆಗೆ ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ, ಜನಾರ್ದನ್ ರೆಡ್ಡಿ, ಅರವಿಂದ್ ಬೆಲ್ಲದ್, ಇವರೆಲ್ಲ ಉತ್ತರ ಕರ್ನಾಟಕದಲ್ಲಿರುವಂತಹ ಲೀಡರ್ಸ್ಗಳು. ಅವರದೆಲ್ಲ ವೋಟಿಂಗ್ ಇವತ್ತೇ ಇದ್ದಿದ್ದು. ಯಡಿಯೂರಪ್ಪನವರು, ರಾಘವೇಂದ್ರ ಅವರು, ವಿಜಯೇಂದ್ರ ಅವರು, ಈಶ್ವರಪ್ಪನವರು, ಜೋಶಿ ಅವರು, ಹೊರಟ್ಟಿ ಮತದಾನವನ್ನ ಇವತ್ತು ಮಾಡಿದ್ದಾರೆ. ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ, ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಶೆಟ್ಟರ್, ಯತ್ನಾಳ್, ಖೂಬಾ, ಸಿದ್ದೇಶ್ವರ್ ಅವರು, ಜನಾರ್ದನ್ ರೆಡ್ಡಿ ಅವರು ಇವರೆಲ್ಲ ತಮ್ಮ ಹಕ್ಕನ್ನು ಚಲಾಯಿಸಿ, ತಮ್ಮ ಕರ್ತವ್ಯವನ್ನು ನಿಭಾಯಿಸಿ, ತಮ್ಮ ಜವಾಬ್ದಾರಿಯನ್ನ ಮೆರೆದಿದ್ದಾರೆ. ನೀವು ಕೂಡ ಇನ್ನೂ ವೋಟ್ ಮಾಡಿಲ್ಲ ಅನ್ನೋದಾದ್ರೆ ಆ ಭಾಗದಲ್ಲಿರುವಂತಹ ಜನ ಎಲ್ಲ ಹೋಗಿ ವೋಟ್ ಮಾಡಿ. ಅಭಯ್ ಪಾಟೀಲ್, ಅಣ್ಣಾ ಸಾಹೇಬ್ ಜೊಲ್ಲೆ, ಮಧು ಬಂಗಾರಪ್ಪ, ತುಕಾರಾಮ್, SR ಪಾಟೀಲ್, ಬೋಸರಾಜ್ ಅವರು ಮತದಾನ ಮಾಡಿರುವಂತಹ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿಮ್ಮ ಭಾಗಗಳಲ್ಲಿರುವಂತಹ ನಾಯಕರು ಮತದಾನವನ್ನ ಬೆಳಗ್ಗೆನೆ ಹೋಗಿ ಮಾಡಿದ್ದಾರೆ. ಅದಾದ ನಂತರ ಕೆಲವರು ಮಧ್ಯಾಹ್ನದವರೆಗೂ ಕೂಡ ಮತದಾನ ಮಾಡಿದ್ದಾರೆ. ನನ್ನ ಇಬ್ಬರು ಸಹೋದ್ಯೋಗಿಗಳು ನನ್ನ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಒಂದು ಪ್ರವೀಣ್ ರೆಡ್ಡಿ, ಇನ್ನೊಂದು ಕಡೆಗೆ ಕಲಬುರಗಿಯಿಂದ, ಬೆಳಗಾವಿಯಿಂದ ದಿಲೀಪ್ ಕುರಂದ್ವಾಡೆ ಇಬ್ರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲೇದಾಗಿ ಬಿಸಿಲ ನಾಡು ಕಲಬುರಗಿಗೆ ಹೋಗ್ಬಿಡ್ತೀನಿ. ಪ್ರವೀಣ, ಬಿಸಿಲು ಹೆಚ್ಚಿನ ರೀತಿಯಲ್ಲಿ ಈ ಬಾರಿ ಕರ್ನಾಟಕದಲ್ಲಿ ಅತ್ಯಂತ ಹೈಯೆಸ್ಟ್ ಬಿಸಿಲಾಗಿದ್ದು ಅಂತಂದ್ರೆ ಕಲಬುರಗಿಯಲ್ಲಿ 46-47 ಡಿಗ್ರಿ ಇದ್ದಿದ್ದು. ಈ ಬಿಸಿಲು ಇವತ್ತು ಕೂಡ ಕಾಣಿಸಿಕೊಳ್ತಾ ಇದೆಯಾ? ಅದರ ಮಧ್ಯದಲ್ಲೂ ಕೂಡ ಜನ ಬಂದು ಮತವನ್ನ ಚಲಾವಣೆ ಮಾಡ್ತಾ ಇದ್ದಾರೆ. ಕಳೆದ ಬಾರಿಯ ರೆಕಾರ್ಡ್ ಏನಿತ್ತು ಅದನ್ನ ಮೀರಿಸ್ತಾರ ಈ ಬಾರಿ? ಆ ವಿಶ್ವಾಸ ಏನಾದರೂ ಇದೆಯಾ ನಿಮಗೆ? ಹೌದು ಅರುಣ್, ಕಳೆದ ಒಂದು ವಾರದಿಂದಲೂ ಕೂಡ ಕಲಬುರಗಿಯಲ್ಲಿ ಬಿಸಿಲಿನ ತಾಪಮಾನ ನೋಡಿದ್ರೆ ಸರಾಸರಿ 45ರಿಂದ 46 ಡಿಗ್ರಿ ಅಷ್ಟಿತ್ತು. ಸೊ ಇವತ್ತು ಏನಂದ್ರೆ ಒಂಚೂರು ಬೆಟರ್ ಅಂತ ಹೇಳ್ಬೋದು. 42ರಿಂದ 43 ಡಿಗ್ರಿ ಅಷ್ಟು ಬಿಸಿಲಿನ ತಾಪಮಾನ ದಾಖಲಾಗ್ತಾ ಇದೆ. ಸದ್ಯ ಇಲ್ಲಿವರೆಗೂ ಕೂಡ ಸುಮಾರು 1 ಗಂಟೆವರೆಗೂ ಕೂಡ ಬಂದಂತಹ ಮಾಹಿತಿಗಳ ಪ್ರಕಾರ 40% ಮತದಾನ ಈಗಾಗಲೇ ಆಗಿದೆ. ಸೊ ಹಿಂದೆ ನಾವು ನೋಡಿದಂತಹ ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಲೋಕಸಭೆ ಚುನಾವಣೆಗೆ ಆಗಿರ್ಬೋದು, ಅದಕ್ಕಿಂತ ಮುಂಚೆವಾಗಿ ನಡೆದಂತಹ ಚುನಾವಣೆಯಲ್ಲೂ ಕೂಡ ನೋಡೋದಾದ್ರೆ ಸದ್ಯ ಕಲಬುರಗಿಯಲ್ಲಿ ಈ ಒಂದು ಮತದಾನ ಪ್ರಕ್ರಿಯೆ ಒಂದು ರೀತಿಯಲ್ಲಿ ಉತ್ತಮ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಮಧ್ಯಾಹ್ನ ಆಗಿದ್ರಿಂದ ಸ್ವಲ್ಪ ಮತದಾನದ ಪ್ರಮಾಣ ಸಹಜವಾಗಿಯೇ ಕಡಿಮೆ ಆಗುತ್ತೆ. ಯಾಕಂದ್ರೆ ಈಗ ಸದ್ಯ 43 ಡಿಗ್ರಿ ಬಿಸಿಲಿನ ತಾಪಮಾನ ಇರೋದ್ರಿಂದ ಸಾಯಂಕಾಲ 4 ಗಂಟೆವರೆಗೂ ಕೂಡ ಒಂದು 8ರಿಂದ 9% ಆಗಿ ನಿಯರ್ ಬೈ 50 ಮತದಾನ ಆಗ್ಬಹುದು. ಅದಾದ ಬಳಿಕ ಸಾಯಂಕಾಲ 4 ಗಂಟೆಗೆ ಯಾವ ರೀತಿಯಾಗಿ ಮತದಾನ ಚುರುಕು ಪಡೆಯುತ್ತೆ ಅಂತ. ಯಾಕಂದ್ರೆ ಸಾಯಂಕಾಲ 6 ಗಂಟೆವರೆಗೂ ಕೂಡ ಮತದಾನ ಇರೋದ್ರಿಂದ ಕಳೆದ ಬಾರಿ 2019ರ ಲೋಕಸಭಾ ಚುನಾವಣೆಯಲ್ಲಿ ನೋಡೋದಾದ್ರೆ 61% ಮತದಾನ ಆಗಿತ್ತು. ಸೊ ಆ ಒಂದು ರಿಕಾರ್ಡ್ ಈ ಬಾರಿ ಬ್ರೇಕ್ ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಒಂದು ಅಂದಾಜಿನ ಪ್ರಕಾರ 62ರಿಂದ 63% ಮತಗಳು ಆಗ್ಬಹುದು. ಅದಕ್ಕೂ ಅಚ್ಚರಿ ಅನ್ನುವಂತೆ 65% ಆಗಿದ್ದೇ ಆದ್ರೆ ಒಂದು ಉತ್ತಮವಾದಂತಹ ಪರ್ಸೆಂಟೇಜ್ ಮತದಾನ ಈ ಬಾರಿ ಕಲಬುರಗಿಯಲ್ಲಿ ಆಗಿರೋದ್ರಲ್ಲಿ ಅಂದ್ರೆ ಆಗುವಂತಹ ಎಲ್ಲಾ ಚಾನ್ಸಸ್ಗಳಿವೆ. ಸೊ ಮತದಾರರು ಯಾರೆಲ್ಲರೂ ಕೂಡ ಇಲ್ಲಿವರೆಗೂ ಕೂಡ ಮತದಾನವನ್ನು ಮಾಡಿಲ್ಲ, ಅವರೆಲ್ಲರೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಬೇಕಾಗಿದೆ. ಅರುಣ್. ಓಕೆ ಪ್ರವೀಣ್, ಹಾಗೆ ಸಂಪರ್ಕದಲ್ಲಿ ಬೆಳಗಾವಿಯಿಂದ ದಿಲೀಪ್ ಕುರಂದ್ವಾಡೆ ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಬೆಳಗಾವಿ ಕುಂದ ತಿನ್ಕೊಂಡು ಮನೆಯಲ್ಲಿದ್ದಾರೋ ಜನ, ಇಲ್ಲ ಬಂದು ಓಟ್ ಹಾಕೋಣ, ಒಬ್ಬರಿಗೆ ಯಾರಾದ್ರೂ ಬಾಯಲ್ಲಿ ತಿನ್ನಿಸೋಣ, ಒಬ್ಬರಿಗಾದ್ರೂ ಗೆಲ್ಲಿಸೋ ಮೂಲಕವಾಗಿ ಅಂತೇಳಿ ಬಂದು ವೋಟ್ ಮಾಡ್ತಾ ಇದ್ದಾರೋ ಸಾಲಿಡ್ ಆಗಿ, ಅಥವಾ ಇಲ್ವೋ? ಅರುಣ್, ತಾವು ಆಗ್ಲೇ ಹೇಳ್ತಾ ಇದ್ದೀರಿ ಅಂತಾರೆ ಗುಲ್ಬರ್ಗಾ ಬಿಸಿಲುನಾಡಂತಲ್ಲ, ಈಗ ಬೆಳಗಾವಿ ಕೂಡ ಬಿಸಿಲುನಾಡಾಗಿರುವಂಥದ್ದು. ಯಾಕೆಂದ್ರೆ 41% ಡಿಗ್ರಿ ಈಗಾಗಲೇ ನಾವು ಇಲ್ಲಿ ಅನುಭವಿಸ್ತಾ ಇದ್ದೀವಿ. ಬಹಳಷ್ಟು ಕಡೆ ಏನಂತಾರೆ ನೀರನ್ನ ಏನೋ ಹಾಕಿದ್ದಾರೆ, ನೀರನ್ನು ಕೊಡ್ತಾ ಇದ್ದಾರೆ, ಜ್ಯೂಸನ್ನು ಕೊಡ್ತಾ ಇದ್ದಾರೆ. ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ 52% ಬೆಳಗಾವಿಯಲ್ಲಿ, 57% ಚಿಕ್ಕೋಡಿ, ಅಂದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ 52% ಮತದಾನ ಆಗಿರುವಂಥದ್ದು, ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ 57% ಮತದಾನ ಆಗಿರುವಂಥದ್ದು. ಭಾಳಷ್ಟು
ತುರುಸಿಂದ ಬಿಸಿಲಿದ್ರೂ ಕೂಡ ಲೆಕ್ಕಿಸದೆ ಭಾಳಷ್ಟು ಜನ ನಂಬರ್ ಕ್ಯೂ ಅಲ್ಲಿ ನಿಂತ್ಕೊಂಡು ಮತದಾನ ಮಾಡೋದು ನಾನು ನೋಡಿದೆ. ಬಹಳಷ್ಟು ಕಡೆ ಬೈಲೊಂಗಲ್ ಇರ್ಬೋದು, ಸೌದತ್ತಿ ಇರ್ಬೋದು, ಆಮೇಲೆ ರಾಮದುರ್ಗ, ಗೋಕಾಕ್ ಎಲ್ಲವೂ ಕೂಡ ನಾವು ಅಡ್ಡಾಡಿ ಬಂದಿದ್ದೀವಿ. ಈಗ ಎಲ್ಲವೂ ಕೂಡ ಏನಂದ್ರೆ ಬಹಳಷ್ಟು ಕ್ಯೂ ಇರುವಂಥದ್ದು ಮತ್ತು ಕ್ಯೂರಿಯಾಸಿಟಿ ಬಹಳಷ್ಟು ಇರುವಂಥದ್ದು. ಅರುಣ್. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಪ್ರವೀಣ್ ರೆಡ್ಡಿ, ನಿಮಗೂ ಕೂಡ ಧನ್ಯವಾದಗಳು. ಸೊ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅನ್ನುವಂಥ ವಿಶ್ವಾಸ ನನ್ನ ಸಹೋದ್ಯೋಗಿಗಳಿಗಿದೆ, ನನಗೂ ಇದೆ. ಕಾರಣ ಈ ಹಕ್ಕನ್ನು, ಈ ಜವಾಬ್ದಾರಿಯನ್ನು ಮಿಸ್ ಮಾಡಲ್ಲ ಅನ್ಕೊಳ್ತೀನಿ. ಜನ ಹೋಗಿ ಮತವನ್ನು ಚಲಾವಣೆ ಮಾಡ್ತಾರೆ ಅಂತ ಅನಿಸ್ತಾ ಇದೆ, ಆ ವಿಶ್ವಾಸ ಇದೆ. ಸೊ ದಕ್ಷಿಣ ಭಾಗದಲ್ಲಿ, ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಮತ ಚಲಾವಣೆಗಿಂತಲೂ ಕೂಡ ಉತ್ತರ ಭಾಗದ ಕರ್ನಾಟಕದಲ್ಲಿ ಮತ ಚಲಾವಣೆ ಸ್ವಲ್ಪ ಪರ್ಸೆಂಟೇಜ್ ಯಾವಾಗಿದ್ರೂ ಕೂಡ ಕಡಿಮೆ ಇರುತ್ತೆ. ಅದನ್ನು ಮೀರಿಸಬೇಕು ಅನ್ನುವಂಥ ಆಶಾಭಾವನೆಯಲ್ಲಿದ್ದೀವಿ.